ರಾಧಿಕಾ, ಏನು ರೀ? ಸ್ವಲ್ಪ ಇಲ್ಲಿ ಬರ್ತೀಯಾ? ನಾನು ಮತ್ತೆ ಮೇಲೆ ಹೋದ್ರೆ ಕೈಲಾಶ್ ಅವರು ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾರೆ. ನಾನು ದೂರ ತಳ್ಳಿದ್ರೆ ಬೇಜಾರು ಮಾಡ್ಕೋತಾರೆ. ನಂಗಿಲ್ಲೇ ಸ್ವಲ್ಪ ಕೆಲಸ ಇದೆ ರೀ. ಲ್ಯಾಪ್ಟಾಪ್ ಕಾಣಿಸ್ತಾ ಇಲ್ಲ, ನನ್ಗೊಂಚೂರು ಹುಡ್ಕೊಡು. ಅಲ್ಲೇ ಬೆಡ್ ಮೇಲೆ ಇಟ್ಟಿದ್ದೀನಿ ರೀ. ಮತ್ತೆ ಫೈಲ್ ಎಲ್ಲಿದೆ? ನಿಮ್ ಬ್ಯಾಗಲ್ಲೇ ಇಟ್ಟಿದ್ದೀನಿ. ಹಾ ಸರಿ, ನನ್ನ ಸ್ಪೆಕ್ಸ್ ಎಲ್ಲಿ ಇಟ್ಟಿದ್ಯಾ? ಅಲ್ಲೇ ಟಿವಿ ಹತ್ರ ಇಟ್ಟಿದ್ದೀನಿ. ರಾಧಿಕಾ, ಹೇಳಿರಿ. ಎಲ್ಲದನ್ನು ಅಲ್ಲೇ ಕೆಳಗ್ ನಿಂತ ಹೇಳೋ ಬದಲು ಒಂದ್ಸಲ ಮೇಲ್ ಬಂದ್ ಎಲ್ಲ ಕೊಟ್ಟು ಹೋಗ್ಬೋದಲ್ವಾ? ನಿಮ್ಗೇನ್ ಬೇಕು ಅಂತ ನನಗೆ ಗೊತ್ತು ರೀ, ಅದಕ್ಕೆ ಮೇಲ್ ಬರಕ್ಕಾಗ್ತಿಲ್ಲ. ಕೈಲಾಶ್ ಅವರೇ, ನನಗ್ ತುಂಬಾ ಕೆಲಸ ಇದೆ. ಪ್ಲೀಸ್ ಇದೊಂದ್ಸಲ ನೀವೇ ತಗೋತೀರಾ? ರಾಧಿಕಾ, ಕೈಲಾಶ್ ಅಷ್ಟು ಸಲ ಕರೀತಿದ್ದಾನೆ, ಹೋಗ್ಬೋದಲ್ಲ? ಅವರು ಬೇಗ ಆಫೀಸ್ಗೆ ಹೋಗ್ಬೇಕಂತೆ ದೊಡ್ಡತ್ತೆ. ಬೇಗ ಬೇಗ ಟಿಫಿನ್ ರೆಡಿ ಮಾಡ್ಬೇಕಲ್ವಾ? ಬೇಕು ಅಂತಾನೆ ಅವನನ್ನ ದೂರ ಇಡ್ತಾ ಇದ್ದಾಳೆ. ಕೇಳಿದ್ರೆ ಏನೇನೋ ಕಾರಣ ಹೇಳ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್ ಕೈಲಾಶ್. ಗುಡ್ ಮಾರ್ನಿಂಗ್ ದೊಡ್ಡಮ್ಮ. ಬನ್ನಿ. ದೊಡ್ಡತ್ತೆ, ನೀವು ಬನ್ನಿ. ರಾಧಿಕಾ, ಚಟ್ನಿ ಸ್ವಲ್ಪ ಹಾಕು. ಕಂದ ಕೈಲಾಶ್, ಏನ್ ದೊಡ್ಡಮ್ಮ? ನಿಜವಾಗ್ಲೂ ನಿಮ್ದು ಶಕುಂತಲಾ ನೋಡಿರೋ ಸಂಬಂಧನಾ? ಇಲ್ಲ ಅಂದ್ರೆ ಪ್ರೀತಿ ಮದ್ವೆ ಆಗಿದ್ದ? ಅಮ್ಮ ನೋಡಿರೋ ಹುಡುಗಿನೇ. ನಿಮ್ಗ್ಯಾಕೆ ಅನುಮಾನ ಬಂತು ದೊಡ್ಡಮ್ಮ? ಏನಿಲ್ಲ ಬಿಡು, ಹೀಗೆ ಕೇಳ್ದೆ. ಮದ್ವೆ ಆದ್ಮೇಲೆ ನೀವಿಬ್ರು ಎಲ್ಲಾದ್ರೂ ಹೋಗ್ ಬಂದ್ರಾ? ಊಟಿಗೆ ಹೋಗಿದ್ವಿ. ಆಫೀಸ್ಗೆ ಹೋಗ್ತಿದ್ಯಾ ಅಂದ್ರೆ ಈಗ ನೀನು ಪೂರ್ತಿಯಾಗಿ ಹುಷಾರಾಗಿದ್ಯಾ ಅಲ್ವಾ?
ಪೂರ್ತಿ ಹುಷಾರಾದಂಗೆ ದೊಡ್ಡಮ್ಮ. ಏನು ಹುಷಾರೋ ಏನೋ. ನೆಮ್ಮದಿಯಾಗಿ ಒಂದು ದಿನಾನು ಮನೇಲಿಲ್ದೆ ನೀನ್ ಆಫೀಸ್ಗೆ ಹೋಗೋದೇನೋ. ಹೋಗ್ಬೇಡಿ, 4 ದಿನ ರೆಸ್ಟ್ ತಗೊಳ್ಳಿ ಅಂತ ಹೇಳ್ದೆ. ನಿನ್ನ ತಡೀದೆ ಆಫೀಸಿಗೆ ಕಳ್ಸೋ ಹೆಂಡತಿ ಏನೋ. ನನಗೊಂದು ಅರ್ಥ ಆಗ್ತಿಲ್ಲ ಕಣೋ. ಅದು ದೊಡ್ಡತೆ, ಆಫೀಸಲ್ಲಿ ಅವ್ರಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ ಅಂತ. ಸರಿ, ಹಾಗೇ ಇರ್ಲಿ. ಬಿಸ್ನೆಸ್ ಅಂದ್ಮೇಲೆ ಮೀಟಿಂಗು ಅದು ಇದು ಅಂತ ಸಾವಿರಾರು ಇರುತ್ತೆ. ಆದ್ರೆ ಅವನ ಆರೋಗ್ಯನೇ ಮುಖ್ಯ. ನೀನ್ ಇವಾಗ ತಾನೇ ಹುಷಾರಾಗಿದ್ಯಾ? ಈ ಸಮಯದಲ್ಲಿ ನಿನ್ ಹೆಂಡತಿ ಯಾವಾಗ್ಲೂ ನಿನ್ ಜೊತೆ ಇದ್ದು ನಿನ್ನನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಅಲ್ವಾ ನೀನ್ ಇದನ್ನೆಲ್ಲ ಮರೆಯೋದು? ಅವಾಗ ತಾನೇ ನೀನ್ ಧೈರ್ಯವಾಗಿರೋದು. ಏನೋಪ್ಪ, ನೀನೇನೋ ಆಫೀಸ್ಗೆ ಹೋಗೋದಂತೆ, ಇವಳೇನೋ ಹೋಗಿ ಹೋಗಿ ಅನ್ನೋದಂತೆ. ಸರ್ ಹೋಯ್ತು. ಗಂಡ ಹೆಂಡತಿ ಅಂದ್ರೆ ಅದ್ರಲ್ಲೂ ಇಂಥ ಟೈಮಲ್ಲಿ ಇದ್ರೂ ಇಲ್ಲದ ಹಾಗೆ, ನೋಡಿದ್ರು ನೋಡ್ದ ಹಾಗಿರ್ತಾರ? ಅರೆ, ಎಷ್ಟು ಹತ್ರ ಇರಬೇಕು, ಹೇಗ್ ನೋಡ್ಕೋಬೇಕು? ಏನೋ ಇವಾಗ ಕಾಲನೇ ಬದಲಾಗಿ ಹೋಗಿದೆ. ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದೀರಾ? ನಾವ್ ಯಾಕೆ ದೂರ ಇದ್ದೀವಿ ಅಂತ ನಾನು ಹೇಳಕ್ಕಾಗ್ತಿಲ್ಲ. ದೊಡ್ಡತ್ತೆ ಹೀಗೆ ಕೇಳ್ತಿದ್ದಾರೆ ಅಂತನೂ ಅರ್ಥ ಆಗ್ತಿಲ್ಲ. ದೊಡ್ಡಮ್ಮ ಏನೋ ರಾಧಿಕಾ ನಾನು ದೂರ ದೂರ ಇದ್ದೀವಿ ಅನ್ನೋ ಥರ ಮಾತಾಡ್ತಿದಾರಲ್ಲ, ಯಾಕಿರ್ಬೋದು? ಸರಿ ದೊಡ್ಡಮ್ಮ, ನಾನು ಹೋಗಿ ಬರ್ತೀನಿ. ರಾಧಿಕಾ, ಹೋಗಿ ಬರ್ತೀನಿ. ಹುಷಾರು. ಮೊದಲೇ ನಾನು ಕೈಲಾಶ್ ಅವರಿಂದ ದೂರ ಇದ್ದೀನಿ. ಅದರಲ್ಲೂ ದೊಡ್ಡತೆ ಬೇರೆ ಹೀಗೆ ಮಾತಾಡಿದ್ರೆ ಅವ್ರಿಗಿನ್ನೂ ಕೋಪ ಬರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಪ್ರಿಯಾ, ನೀನು ಹೋಗಿರು. ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ. ಸರಿ ಪತಿರಾಯ್ರೆ. ಪತಿರಾಯ್ರೆ, ನನ್ನ ತಂದೆ ಹೋದ್ಮೇಲೆ ನೀವೇ ಎಲ್ಲ ಅನ್ಕೊಂಡೆ. ನೀವು ಕೂಡ ಹಾಗೆ ಅನ್ಕೊಂಡಿರೋದಕ್ಕೆ ಥ್ಯಾಂಕ್ಸ್. ಬಾಯ್ ಪತಿರಾಯ್ರೆ. ಬಾಯ್. ಏನಿದ್ಯಾರೂ ಡೋರ್ ತೆಗಿತಿಲ್ಲ. ಎಲ್ರೂ ಏನ್ ಮಾಡ್ತಿದ್ದಾರೆ? ಅತ್ತೆ, ನೇಹಾ, ಅಚ್ಚಮ್ಮ ಕೂಡ ಫೋನ್ ತೆಗಿತಿಲ್ವಲ್ಲ, ಯಾಕೆ? ಹಾ, ನೇಹಂಗ್ ಮಾಡ್ತೀನಿ. ಹಲೋ ಪ್ರಿಯಾ. ಅತ್ತೆ, ಬೆಲ್ ಮಾಡಿದ್ರೆ ಯಾರು ಡೋರ್ ತೆಗಿತಿಲ್ಲ. ನಾನು ಹೊರಗಡೆನೇ ಇದ್ದೀನಿ, ಡೋರ್ ತೆಗಿತೀರಾ? ನೀನೊಬ್ಳೆ ಬಂದಿದ್ಯಾ ಇಲ್ಲ ನಿನ್ ಜೊತೆ ಯಾರಾದ್ರೂ ಬಂದಿದ್ದಾರಾ? ಪತಿರಾಯರ್ ಜೊತೆ ಬಂದೆ ಅತ್ತೆ. ಅವ್ರೇನೋ ಕೆಲ್ಸ ಇದೆ ಅಂತ ಹೋದ್ರು. ಹೊರಗಡೆ ನೀನೊಬ್ಳೆ ಇದ್ಯಾ ಇಲ್ಲ ಬೇರೆ ಯಾರಾದ್ರೂ ಇದ್ದಾರಾ? ಯಾಕೆ ಹೀಗೆ ಕೇಳ್ತಿದ್ದಾರೆ? ಯಾಕತ್ತೆ, ಏನೋ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನ್ ವಿಷಯ? ಮೊದ್ಲು ನೀನೊಬ್ಳೆ ಇದ್ಯಾ ಇಲ್ಲ ಬೇರೆ ಯಾರಾದ್ರೂ ಇದ್ದಾರಾ ಹೇಳು.
ನಾನೊಬ್ಳೇ ಇದ್ದೀನಿ, ಯಾರೂ ಇಲ್ಲ. ಸರಿ, ಬರ್ತೀನಿರು. ಏನಾಯ್ತತ್ತೆ? ಏನಿಲ್ಲ. ಅತ್ತೆ ನಿಂತ್ಕೊಳ್ಳಿ. ನೀವೇನೋ ಮುಚ್ಚಿಡ್ತಿದ್ದೀರಾ. ಯಾರಾದ್ರೂ ನಿಮ್ಮನ್ನು ಹುಡುಕೊಂಡು ಬರ್ತಾರೇನೋ ಅನ್ನೋ ಭಯ ಕೂಡ ಕಾಣ್ತಿದೆ. ಏನಂತ ನನ್ನ ಹತ್ರ ಹೇಳಿ ಅತ್ತೆ. ಅತ್ತೆ ಏನಾಯ್ತತ್ತೆ? ಅತ್ತೆ ಮೋಸ ಹೋಗ್ಬಿಟ್ಟೆ ಪ್ರಿಯಾ, ಮೋಸ ಹೋಗ್ಬಿಟ್ಟೆ. ನನ್ನ ಫ್ರೆಂಡು ನನ್ನ ನಂಬಿಸಿ ಮೋಸ ಮಾಡಿಬಿಟ್ಲು. ನಾನೀಗ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಮೊದಲು ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳಿ ಅತ್ತೆ. ಅದಾದ್ಮೇಲೆ ನಾವು ಅದಕ್ಕೆ ಪರಿಹಾರ ಹುಡ್ಕೋಣ. ನನ್ನ ಫ್ರೆಂಡ್ ಜೊತೆ ಸೇರಿ ನಾನೊಂದು ಬೊಟಿಕ್ ಬಿಸ್ನೆಸ್ ಇಟ್ಟಿದ್ದೆ ಪ್ರಿಯಾ. ಶ್ಯೂರಿಟಿ ಎಲ್ಲ ನನ್ನ ಕೈಲೇ ಹಾಕ್ಸಿದ್ಲು. ಪವರ್ ಆಫ್ ಅಟಾರ್ನಿ ಎಲ್ಲ ಅವಳ ಹೆಸರಲ್ಲಿ ಮಾಡಿಸ್ಕೊಂಡಿದ್ಲು. ಆಮೇಲೆ ರಿಜಿಸ್ಟ್ರೇಷನು ಮಾಡಿಸ್ಬೇಕು ಅಂತ ಕೆಲವು ಬಾಂಡ್ ಪೇಪರ್ಸ್ ಮೇಲೆ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡಿದ್ಲು. ಇವಾಗ ನಾನು ಅವಳ ಹತ್ರ ಸಾಲ ಮಾಡಿದ್ದೀನಿ ಅಂತ ಬೇಗ ದುಡ್ಡು ವಾಪಸ್ ಕೊಡು, ಇಲ್ಲಾಂದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾಳೆ. ನಿಮ್ಮ ಮಾವಂಗೇನಾದ್ರೂ ಗೊತ್ತಾಗುತ್ತೋ ಅಂತ ಭಯ ಆಗ್ತಿದೆ. ಹೊರಗಡೆ ಏನಾದ್ರೂ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗತ್ತೆ, ತುಂಬಾ ಭಯ ಆಗ್ತಿದೆ. ಅವಳು ನನ್ನ ಮನೆಗೆ ಹುಡ್ಕೊಂಡು ಬಂದ್ಬಿಡ್ತಾಳೆ ಅಂತ ಬಾಗ್ಲಾಕೊಂಡು ಒಳಗಡೆ ಇದ್ದೀನಿ. ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಮಾವಂಗ್ ಗೊತ್ತಾಗ್ದಿರೋ ಹಾಗೆ, ವಿಷಯ ಹೊರಗೂ ಹೋಗ್ದಿರೋ ಹಾಗೆ ನಾವೇನಾದ್ರೂ ಮಾಡೋಣ. ಇವಾಗ್ಲೇ ನನ್ನ ಪತಿರಾರಿಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಹಾ ಬೇಡಮ್ಮ, ಅಮರ್ಗೇನಾದ್ರೂ ಗೊತ್ತಾದ್ರೆ ಇನ್ನೂ ಕೋಪ ಮಾಡ್ಕೋತಾನೆ. ನಾನಿದ್ದೀನಲ್ಲ ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾನೆಲ್ಲ ನೋಡ್ಕೋತೀನಿ. ಹಾ ಹಾ ಹೇಳು ಪ್ರಿಯಾ. ಪತಿರಾಯ್ರೆ, ಒಂಚೂರು ಅರ್ಜೆಂಟಾಗಿ ಮನೆಗೆ ಬನ್ನಿ. ಹಾ ಅರ್ಜೆಂಟಾಗಿ ಬರಬೇಕಾ? ಯಾಕೆ? ಬನ್ನಿ ಹೇಳ್ತೀನಿ. ಇವಾಗ ಆಗಲ್ಲ ಪ್ರಿಯಾ, ನಾನು ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಿದ್ದೀನಿ. ಇದು ಅದಕ್ಕಿಂತ ಮುಖ್ಯವಾದ ವಿಷಯ ಪತಿರಾಯ್ರೆ, ಬೇಗ ಬನ್ನಿ. ಪ್ರಿಯಾ, ಹಲೋ ಪ್ರಿಯಾ. ಇವಾಗ ಏನಾಯ್ತೋ ಏನೋ. ಅತ್ತೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಬರ್ತಿದ್ದಾರೆ. ಗಂಡ ಹೆಂಡತಿ ಅಂದ್ರೆ ಅದ್ರಲ್ಲೂ ಇಂಥ ಟೈಮಲ್ಲಿ ಇದ್ರೂ ಇಲ್ಲದ ಹಾಗೆ, ನೋಡಿದ್ರು ನೋಡ್ದ ಹಾಗಿರ್ತಾರಾ?
ದೊಡ್ಡಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದ್ರು? ಸ್ವಲ್ಪ ದಿನ ಗಂಡನ ಜೊತೆನೇ ಇದ್ದು ಪೂರ್ತಿ ಸರಿ ಹೋದ್ಮೇಲೆ ಆಫೀಸಿಗೆ ಕಳಿಸು ಅಂತ ಹೇಳ್ಬೋದಿತ್ತಲ್ವಾ? ಆದ್ರೆ ರಾಧಿಕಾ ಬಗ್ಗೆ ಹೇಳೋದಕ್ಕೇನು ಕಾರಣ? ರಾಧಿಕಾ ನನ್ನ ದೂರ ಇಡ್ತಿದ್ದಾಳೆ ಅಂತ ದೊಡ್ಡಮ್ಮನ್ ಗೊತ್ತಾಯ್ತಾ? ಇಲ್ಲ ಅನುಮಾನ ಬಂದಿದ್ಯಾ? ಇಲ್ಲಾಂದ್ರೆ ಹೀಗೆ ಯಾಕೆ ಕೇಳಿದ್ರು? ಅದಲ್ದೆ ರಾಧಿಕನು ಯಾಕೆ ಹೀಗಾಡ್ತಿದ್ದಾಳೆ? ನನ್ನ ಹತ್ರ ಬರೋದಕ್ಕೆ ಅವಳು ಯಾಕೆ ಭಯ ಪಡ್ತಿದ್ದಾಳೆ? ಏನಾಗಿರ್ಬಹುದು? ನಾನಂದ್ರೆ ಇಷ್ಟ ಇಲ್ವಾ? ಹಾಗೆ ನೋಡಿದ್ರೆ ಅವಳು ನನಗೆ ಮಾಡ್ತಿರೋ ಸೇವೆ ನೋಡಿದ್ರೆ ನಾನು ತುಂಬ ಪ್ರೀತಿಸ್ತಾಳೆ ಅನ್ಸುತ್ತೆ. ಆದರೂ ನಾನು ಅಷ್ಟು ಕೇಳ್ತಿದ್ರು ನನ್ನ ಯಾಕೆ ದೂರ ಇಡ್ತಿದ್ದಾಳೆ ಅಂತ ಸರಿಯಾದ ಕಾರಣ ಹೇಳಬೇಕಲ್ವಾ? ಎಷ್ಟು ಯೋಚನೆ ಮಾಡಿದ್ರೂ ಅರ್ಥ ಆಗ್ತಿಲ್ಲ. ಅತ್ತೆ, ನೀವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಈ ಜ್ಯೂಸ್ ಆದ್ರೂ ಕುಡಿತೀರಾ? ನಿಮ್ ಪ್ರಾಬ್ಲಮ್ನ ಮಾವಂಗ್ ಗೊತ್ತಾಗದೇ ಇರೋ ಹಾಗೆ ಸಾಲ್ವ್ ಮಾಡೋ ಜವಾಬ್ದಾರಿ ನಂದು. ನೀವು ಧೈರ್ಯವಾಗಿರಿ ಅತ್ತೆ, ಈ ಜ್ಯೂಸ್ ಕುಡೀರಿ. ಪ್ರಿಯಾ, ಏನಾಯ್ತು? ಅರ್ಜೆಂಟಾಗಿ ಬರಕ್ ಹೇಳ್ದೆ? ಏನಾದ್ರೂ ಪ್ರಾಬ್ಲಮ್ಮಾ? ಗಾಬರಿಯಾಗಿ ಮನೆಗೆ ಬರಕ್ ಹೇಳಿ ಇವಾಗ ಕೇಳಿದ್ರೆ ಏನೂ ಹೇಳ್ತಿಲ್ವಲ್ಲ? ಅದು ಪತಿರೈರೆ, ಅತ್ತೆಗೊಂದು ದೊಡ್ಡ ಪ್ರಾಬ್ಲಮ್ ಬಂದಿದೆ. ಅದನ್ನ ನಾವೇ ಸರಿ ಮಾಡಬೇಕು. ಏನಂತ ಪ್ರಾಬ್ಲಮ್? ಪತಿರೈರೆ, ಅತ್ತೆಯವರು ಒಂದು ಗೊತ್ತಾದ್ರೆ ನಮ್ಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಒಂದ್ ಕೆಲ್ಸ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡೋದು ಬೇಡ್ವಾ? ನೀವ್ ಯಾವಾಗ್ಲೂ ಹೀಗೆ ಕ್ಲಬ್ಗಳು, ಟಿಟಿ ಪಾರ್ಟಿ ಅಂತ ಸುತ್ತಾನೆ ಇರ್ತೀರಾ. ಮನೆ ಸಂಸಾರ ಎಲ್ಲ ನಿಮ್ಗಾಗ್ ಬರೋದೇ ಇಲ್ಲ. ಅದಕ್ಕೆ ನೀವು ಮಾಡೋದು ಯಾವ್ದು ನಂಗೆ ಇಷ್ಟ ಆಗಲ್ಲ. ನಿಮ್ಮಿಂದಾನೆ ಚಿಕ್ಕವನಿಂದ ಹಾಸ್ಟೆಲ್ಲು, ಗೆಸ್ಟ್ ಹೌಸ್ ಅಂತ ನಾನು ಆಚೆನೆ ಇರ್ತಿದ್ದೆ. ಪತಿರಾಯ್ರೆ ಪ್ಲೀಸ್ ಪತಿರಾಯ್ರೆ. ಇವಾಗ ಅದೆಲ್ಲ ಬೇಕಾ ಪತಿರಾಯ್ರೆ? ಅತ್ತೆ ಮೊದಲೇ ತುಂಬಾ ಭಯ ಪಟ್ಕೊಂಡಿದ್ದಾರೆ.
ಸಮಸ್ಯೆ ಹೇಗ್ ಸಾಲ್ವ್ ಆಗುತ್ತೋ ಅಂತ ಸೊಲ್ಯೂಷನ್ ಹುಡುಕ್ದೆ ಮಾತಾಡಿ ಏನ್ ಪ್ರಯೋಜನ? ಏನೋ ಗೊತ್ತೋ ಗೊತ್ತಿಲ್ಲದೆ ಮಾಡಿದ್ದಾರೆ. ಆಗೋಗಿದೆಯಲ್ಲ, ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡೋಣ.